Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅನ್ಕೊಂತೀನಿ. ಸೊ ನಾನು ಗೌರಿ ಗಣೇಶ ಹಬ್ಬ ವ್ಲಾಗ್ ಆದಮೇಲೆ ಅಮ್ಮ ಬಂದು ಬಾಗ್ನ ಕೊಟ್ಟಾದ್ಮೇಲೆ ಸೊ ನಾನು ನೆಕ್ಸ್ಟ್ ಇದೇ ವ್ಲಾಗ್ ಮಾಡ್ತಾ ಇರೋದು. ಬಿಕಾಸ್ ನಾನು ಫೋನ್ ಸರಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ವರಮಹಾಲಕ್ಷ್ಮಿ ವ್ಲಾಗಲ್ಲೇ ಹೇಳಿದ್ದೀನಿ. ಹೀಗೆ ನಾನು ತುಂಬ ಕೋಪ ಬಂದರೆ ಫೋನ್ ತೆಗ್ದು ಎಸೆತಿರ್ತಾಳೆ. ಸೊ ಹಾಗಾಗಿ ಫೋನ್ ಸರಿ ಇರಲಿಲ್ಲ, ತುಂಬ ಹ್ಯಾಂಗ್ ಆಗೋದು, ಮತ್ತು ಏನು ವರ್ಕ್ ಮಾಡೋಕ್ಕೆ ಹೋದರೂ ಬ್ಯಾಕಪ್ ತೊಗೊಳ್ಳೋದು. ಹಾಗಾಗಿ ನಾನು ಯಾವುದೋ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತಿನ ವ್ಲಾಗ್ ನಾನು ಖಂಡಿತ ಮಾಡಲೇಬೇಕು. ಬಿಕಾಸ್ ನಾವು ಮತ್ತೆ ಚಿನ್ನೀರ್ ಮನೆಗೆ ಹೋಗ್ತಾ ಇದ್ದೀವಿ. ಅಂದರೆ ಇವಾಗ 3 ಜನ ಅಣ್ಣಂದಿರೆಲ್ಲ ಬಾಗ್ನ ಕೊಡೋಕೆ ಬರ್ತಾ ಇದ್ದಾರೆ. ಎಲ್ಲ ಅವ್ರವ್ರ ಮನೆಯಲ್ಲೇ ನಾವು ಯಾವತ್ತೂ ಇಸ್ಕೊಳ್ಳಲ್ಲ. ಮೂರು ಜನನೂ ಒಟ್ಟಿಗೆ ಒಂದೇ ಮನೇಲಿ ಸೇರಿ ಒಂದೇ ಮನೇಲಿ ಇಸ್ಕೊತೀವಿ. ಅಂದರೆ ಇವತ್ತು ಸ್ಪೆಷಲ್ ಅಂದರೆ ಚಿನ್ನೀರ್ ಮನೆಗೆ ಯಾರೂ ಹೋಗಿರಲಿಲ್ಲ. ಅವ್ರ ಮನೆಗೆ ಜ್ಞಾನ ಬರತ್ತಲ್ಲಿದ್ದರು ಫಸ್ಟು. ಅವ್ರ ಮನೆ ಚೇಂಜ್ ಮಾಡಾದ್ಮೇಲೆ ಈ ಹೊಸ ಮನೆಗೆ ಯಾರೂ ಬಂದಿರಲಿಲ್ಲ. ಸೊ ಫೈನಲ್ ಆಗಿ ಎಲ್ಲ ಚಿನ್ನಿ ಮನೆಗೆ ಬನ್ನಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿಬಿಟ್ಟು ನಾವು ಇವಾಗ ಎಲ್ಲ ಚಿನ್ನಿ ಮನೆಗೆ ಹೋಗ್ತಾ ಇದ್ದೀವಿ. ಸದ್ಯಕ್ಕೆ ನಾನು ಹೋಗ್ತಾ ಇದ್ದೀನಿ. ಇನ್ನು ಬರೋರೆಲ್ಲ ಸಂಜೆ ಬರ್ತಾರೆ. ಅಣ್ಣ ಮತ್ತು ಎಲ್ಲ ಯಾರ್ಯಾರು ಬರಬೇಕು ಅವರೆಲ್ಲ ಸಂಜೆ ಬರ್ತಾರೆ. ಇವಾಗ ನಾನು ಹೋಗ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಬೇಗ ಎದ್ದು ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೂ ಹೋಗಿ ಬಂದಿದ್ದಾಯಿತು. ಸೊ ನಾನೆಲ್ಲ ಲಗೇಜ್ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನನ್ನ ಹಸ್ಬೆಂಡ್ ಬರಬೇಕು. ಬಂದಮೇಲೆ ಸೀದಾ ಹೋಗ್ತಾ ಇರ್ತೀವಿ. ಸೊ ನೋಡಬೇಕು ಅಲ್ಲಿ ಯಾವ್ಯಾವ ಥರ ಏನೇನು ಮಾಡ್ತಿದ್ದಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಲ್ಲಿ ಹೋಗಬೇಕು. ಇನ್ನೊಂದು ಸರ್ಪ್ರೈಸ್ ಏನು ಅಂತಂದರೆ ನೀವು ವ್ಲಾಗ್ನ ಎಂಡ್ವರೆಗೂ ನೋಡಿ, ನಿಮಗೆ ಸರ್ಪ್ರೈಸ್ ಏನಂತ ನಿಮಗೂ ಗೊತ್ತಾಗುತ್ತೆ. ಈ ಡೇ ತುಂಬ ನಿಜವಾಗ್ಲೂ ನೆನಪಿರುತ್ತೆ. ಯಾಕಂದರೆ ಒಂದು ಸ್ಪೆಷಲ್ ಡೇ, ಹಿಂದಿನ ಡೇ ಇದು. ಸೊ ಆ ಸ್ಪೆಷಲ್ನ ಏನು ಸ್ಪೆಷಲ್ಲು ಅಂತ ನಿಮಗೆ ಈ ವ್ಲಾಗ್ನ ಫುಲ್ ಎಂಡ್ವರೆಗೂ ನೋಡಿ, ನಿಜವಾಗ್ಲೂ ನಿಮ್ಗೆ ಏನು ಸ್ಪೆಷಲ್ ಅನ್ನೋದನ್ನ ಗೊತ್ತಾಗುತ್ತೆ. ಸೊ ಇವಾಗ ನಾನು ಹೋಗಿ ಸ್ವಲ್ಪ ಹೇರ್ ನೀಟಾಗಿ ಬಚ್ಕೊಂಡು ಇವಾಗ ಹೊರಡ್ತೀನಿ. ಹಾಯ್ ಗೈಸ್, ನಾನು ಚಿನ್ನೀರ್ ಮನೆಗೆ ಬಂದೆ, ಊಟ ಮಾಡಿ ಒಂದು ರೌಂಡ್ ಮಲಗಿದ್ದು ಆಯಿತು ನಾನು. ಸೊ ಇವಾಗ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ವಿ. ಸೊ ನಾನು ಮೇನ್ ಇವಾಗ ನನಗೆ ಐಪೋಡ್ ಅವಶ್ಯಕತೆ ಇತ್ತು ಅಲ್ಲಿಡೋಕ್ಕೆ. ಎಲ್ಲಿ ಟ್ರಾವೆಲ್ ಮಾಡಿದ್ರೆ ಎಲ್ಲ ಹೋಗಿ ನಾನು ಐಪೋಡ್ ತಗೊಂಡಿದ್ದೀನಿ. ಸೊ ಐ ವಿಲ್ ಟೇಕ್ ಐಪೋಡ್ ರೈಟ್ ಆಫ್ ಮನಿ. ಇಲ್ಲೊಂದು ನಮ್ಮ 2 ಮಕ್ಳು ಆಡ್ತಿದ್ದಾವೆ ಫ್ರೆಂಡ್ಸ್. ಅಂದರೆ ಇವ್ರು ಯಾರು ನಮ್ಮ ಮಕ್ಳು ಅಂತಾರ, ಇವ್ರನ್ನ ಹಂಗ ಆಡ್ತಿದ್ದಾವೆ. ಇಲ್ಲಿ ನೋಡ್ರಿ ಹಿಂಗೆ ಸಂದಿರಲ್ಲ. ಇನ್ನು ನಮ್ಮಮ್ಮರು ಇವಾಗ ನಾನು ಕಿಚನ್ಗೆ ಹೋಗಿ ಕಿಚನ್ಗೆ ಫಸ್ಟ್ ಕ್ಲೀನ್ ಮಾಡ್ಕೊತಿದ್ದೆ. ಇವ್ರು ಅಡುಗೆ ಮಾಡ್ಲಿಕ್ಕೋಸ್ಕರ ಅಮ್ಮ ಮತ್ತು ಸೋಜಮ್ಮ ಇಬ್ಬರು ಕೂಡ ತರಕಾರಿನೆಲ್ಲ ಕಟ್ ಮಾಡ್ಕೊತಾ ಇದ್ರು. ವೆರೈಟೀಸ್ ಆಫ್ ಫುಡ್ ಏನೇನೋ ಮಾಡ್ತಾ ಇದ್ರು ಅಮ್ಮ. ಸೊ ನಾನು ಕ್ಯಾಮ್ರಾ ಒಂದು ಕಡೆ ಫಿಕ್ಸ್ ಮಾಡ್ತಿದ್ದೆ. ಅದನ್ನು ನೋಡಿ ಅಮ್ಮ ಮತ್ತು ಸೋಜಮ್ಮ ಇಬ್ಬರು ಮಾತಾಡ್ಕೊಳ್ತಾ ಇದ್ರು. ಸೊ ಒಟ್ಟಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಬೇಕಿತ್ತಲ್ವ, ನಾನು ಎಲ್ಲೂ ಸರಿ ಆಗ್ತಾ ಇರಲಿಲ್ಲ. ಪದೇ ನನಗೆ ಅಮ್ಮ ಅಂದರು ಅಲ್ಲಿಡು ಇಲ್ಲಿಡು ಅಂತ ಹೇಳ್ತಾನೆ ಇದ್ರು. ಒಟ್ಟಿನಲ್ಲಿ ಒಂದು ಕಡೆ ಕ್ಯಾಮ್ರಾ ಫಿಕ್ಸ್ ಮಾಡ್ಲಿಕ್ಕೆ ಆಗ್ತಾನೆ ಇರಲಿಲ್ಲ ನನಗೆ. ಇವಾಗ ನಾನು ಫುಲ್ ಕಿಚನ್ ಕ್ಲೀನ್ ಮಾಡ್ಕೊಡ್ತೀನಿ. ನನ್ನ ಟ್ರೈಪೋಡ್ ಇಲ್ಲಿ ಸರಿನೇ ಆಗ್ತಾ ಇಲ್ಲ ಗೈಸ್, ಯಾವಾಗ ಇಟ್ಟರು. ಸೊ ನಾನು ಕಿಚನ್ ಫುಲ್ ಕ್ಲೀನ್ ಮಾಡ್ಕೊಡ್ತೀನಿ. ಅಡುಗೆ ರೆಡಿ ಮಾಡ್ಕೊಡ್ತಿರ್ತಾರೆ. ಸೊ ನಾನು ಕಿಚನ್ ಕ್ಲೀನ್ ಮಾಡ್ಕೊಬಿಟ್ರೆ ನೆಕ್ಸ್ಟ್ ಅಮ್ಮ ಬಂದು ಅಡುಗೆ ಮಾಡ್ಕೊತಾರೆ. ಬೆಳಿಗ್ಗೆ ಬಂದರೆ ಅದು ಕಿತ್ತು ಅದೇಕೊಂಡ್ರೆ ತಗೊಳ್ಳೋದು ಸ್ವಲ್ಪ ಐತೆ ಇವಾಗ. ಗೈಸ್, ನೀವು ಲಾಸ್ಟ್ ಟೈಮ್ ನೋಡಿದ್ದೀರಾ ನಮ್ಮ ಅತ್ತಿಗೆ ಅದು ಬಜ್ಜಿ ತಿಂತ ಕೂತಿದ್ದಾರೆ. ನಮ್ಮ ಚಿಕ್ಕತ್ಗೆ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ. ಗಚ್ಚ ಬಲ್ಲ ಅಮ್ಮ, ನಿಜ. ದಿಸ್ ಇಸ್ ಸ್ವೀಟ್ ಪ್ರಾಪ್ತಿ. ಇನ್ನೇನು ನನ್ನ ಮಗಳು ನೋಡಿರ್ತೀರ ಪ್ರಣಮ್ಯನ. ಸೊ ಎಲ್ಲ ಇಷ್ಟೋ ತನಕ ಇದ್ರು. ಬಾಯ್ಸ್ ಎಲ್ಲ ಇವಾಗ ಔಟ್ ಸೈಡ್ ಹೋಗಿದ್ದಾರೆ, ನಾವು ಮಾತ್ರ ಇದ್ದೀವಿ. ನನ್ನ ಮಗ ನೋಡ್ರಿ ಗಾಯ್ಸ್ ಹೇಗಿದ್ದಾನೆ. ಈ ಕಡೆ ಬರೋ ನನ್ನ ಮಗನ್ ತರಿಸ್ತೀನಿ ನೋಡಿ ಗಾಯ್ಸ್. ಏನು ಪ್ರಣಯ್ ತರಲೇ ಏನು. ನಮ್ಮ ಅಣ್ಣ ನೋಡಿದ್ರ ಆಲ್ಮೋಸ್ಟ್ ನಮ್ಮ ಚಿಕ್ಕಣ್ಣ. ಸೊ ಇವಾಗ ಅಡುಗೆ ಎಲ್ಲ ಆಯಿತು ಗೈಸ್. ಇನ್ನೇನು ಊಟ ಮಾಡ್ಬೇಕು ಅನ್ನೋ ಅಷ್ಟರಲ್ಲಿ ಬಾಯ್ಸ್ ಎಲ್ಲ ಒಂದು ರೌಂಡ್ ಆಚೆ ಹೋಗಿದ್ದಾರೆ. ಇನ್ನೇನು ಬರ್ತಾರೆ, ಕಾಯ್ಬೇಕಷ್ಟೇ ನಾವು. ಇನ್ನು ನಮ್ಮ ಇನ್ನೊಬ್ರು ಅಣ್ಣ ಬಂದಿಲ್ಲ, ಬರ್ತಾ ಇದ್ದಾರೆ ಪಾಪ. ಅವ್ರ ಊರಿಂದ ಬರೋದು, ಟ್ರೈನಲ್ಲಿ ಬರ್ತಾ ಇದ್ದಾರೆ. ಅವ್ರು ನಮಗೋಸ್ಕರ ಅಲ್ಲಿಂದ ಬರ್ತಾ ಇದ್ದಾರೆ. ಅವ್ರಿಗೋಸ್ಕರ ಕಾಯೋದ್ರಲ್ಲಿ ಏನು ಲಾಸ್ ಆಗಲ್ಲ.
ಅಮ್ಮ ಎಲ್ಲ ಊಟ ಮುಗಿಸ್ಕೊಂಡು ಮಲ್ಗಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಆಗ್ತಿದ್ವಿ. ಎಲ್ಲ ಕುತ್ಕೊಂಡು ಒಂದಷ್ಟು ಮಾತಾಡ್ತಾ ಇದ್ವಿ ಗೈಸ್. ಮಲ್ಗಕ್ಕಂದ್ರೂ ನಿಜವಾಗ್ಲೂ ಸಿಕ್ಕಾಪಟ್ಟೆನೇ ಲೇಟ್ ಆಗೋಯ್ತು ಗೈಸ್. ಅದರಲ್ಲೂ ಒಂದು ಸ್ಪೆಷಲ್ ಡೇ ಬೇರೆ ಇತ್ತು ಇವತ್ತು. ಅದಕ್ಕೆ ಮಲ್ಗಕ್ಕೆ ತುಂಬ ಲೇಟ್ ಆಗೋಯ್ತು. ಇವ್ರು ನಮ್ಮ ಅತ್ತಿಗೆ ಇವಾಗ ಬಂದಿದ್ದು, ಅವರೇ ಊರಿಂದ ಬಂದಿದ್ದು. ಇವರು ನಮ್ಮ ಅಣ್ಣ. ಅವ್ರು ಬರೋಷ್ಟೊತ್ತಿಗೆ ಆಲ್ರೆಡಿ ತುಂಬಾ ಲೇಟ್ ಆಗೋಗಿತ್ತು ಗೈಸ್. ಇಲ್ಲಿ ನೋಡಿ ಗೈಸ್, ನಮ್ಮ ಚಿಕ್ಕದ್ಗೆ ದಿಂಬಿಲ್ದೆ ಎತ್ಕೊಂಡು ಓಡಾಡ್ತಿದ್ದಾರೆ. ಸೊ ಸ್ಪೆಷಲ್ ಡೇ ಅಂದರೆ ಗೈಸ್ ಇವತ್ತು ನಮ್ಮ ಮೋಹನ್ ಅಣ್ಣನ ಬರ್ಡೇಗೆ ಚಿನ್ನಿನೇ ಸ್ಪೆಷಲ್ ಆಗಿ ಗಿಫ್ಟ್ ಎಲ್ಲ ರೆಡಿ ಮಾಡಿದ್ಲು. ಅವ್ರಿಗೆ ಎಷ್ಟು ಏಜ್ ಇದೆ ಅಷ್ಟು ಏಜ್ದು ಗಿಫ್ಟ್ ಕೊಟ್ಲು ಅವಳು. ಸೊ ಇದು ನೆಕ್ಸ್ಟ್ ಡೇ. ಸೊ ಚಿನ್ನಿ ಗಿಫ್ಟ್ ಪ್ಯಾಕಿಂಗ್ ಮಾಡಬೇಕಾದ್ರೆ ಅದ್ರ ಮೇಲೆಲ್ಲ ಚಾಕ್ಲೇಟ್ನ ಸ್ಟಿಕ್ ಮಾಡಿದ್ಲು. ಆ ಚಾಕ್ಲೇಟ್ಗೋಸ್ಕರ ಮಕ್ಕಳೆಲ್ಲ ಗಿಫ್ಟ್ ಸುತ್ತ ಕುತ್ಕೊಬಿಟ್ಟಿದ್ರು. ಸೊ ಒಂದೊಂದೇ ಗಿಫ್ಟ್ನ ಓಪನ್ ಮಾಡ್ತಿದ್ರು. ಈ ಗಿಫ್ಟ್ ಬಂದಿತ್ತು ಹನುಮಂತ ಅಣ್ಣ ಕೊಟ್ಟಿದ್ದು. ವಾಚ್ ಗಿಫ್ಟ್ ಮಾಡಿದ್ರು. ತುಂಬಾ ಅಂದರೆ ತುಂಬ ಚೆನ್ನಾಗಿತ್ತು ವಾಚ್. ಸೊ ನೆಕ್ಸ್ಟ್ ಎಲ್ಲ ಚಿನ್ನಿ ಗಿಫ್ಟ್ ಮಾಡಿರೋದು. ಸೊ ಚಾಕ್ಲೇಟ್ ಕೂಡ ಆ್ಯಡ್ ಆಗುತ್ತೆ ಅವ್ರ ಏಜಿಗೆ. ಸೊ ನಾನು ವಿಡಿಯೋನ ತುಂಬ ಫಾಸ್ಟಾಗಿ ತೋರಿಸ್ತಿದ್ದೀನಿ ಗೈಸ್, ಅಂದರೆ ತುಂಬ ಲೆಂತ್ ಆಗಿಬಿಡುತ್ತೆ ವಿಡಿಯೋ. ಸೊ ಅದಕ್ಕೆ ನಾನು ತುಂಬ ಫಾಸ್ಟಾಗಿ ವಿಡಿಯೋಸ್ ತೋರಿಸ್ತಾ ಇದ್ದೀನಿ. ಇದೆಲ್ಲ ಚಿನ್ನಿನೇ ಪ್ಯಾಕ್ ಮಾಡಿದ್ಲು ಅದನ್ನೆಲ್ಲ. ಅಣ್ಣಂಗೆ ಏನೇನು ಯೂಸ್ ಆಗುತ್ತೋ ಸೊ ಆ ಥರದ್ದು ಗಿಫ್ಟ್ಗಳು ಅವಳು ಕೊಟ್ಟಿದ್ಲು. ಶಶಿ ಎಲ್ಲರೂ ಕುತ್ಕೊಂಡು ಕಾಫಿ ಕುತ್ಕೊಂಡು ಕೂತಿದ್ದಾರೆ ಇಲ್ಲಿ ನಮ್ಮ ಅತ್ತೆ ಬಾಗ್ನ ಕೊಡಕ್ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ಬಾಗ್ನ ತಗೊಳಕ್ಕೆ ಸಂಪ್ರದಾಯವಾಗಿ ಸ್ಯಾರಿ ಉಟ್ಕೊಂಡಿದ್ದೀವಿ. ಚಿನ್ನಿ ಡ್ರೆಸ್ ಹಾಕೊಂಡಿದ್ದಾರೆ, ಪ್ರಿಯಾಂಕಾ ನಾನು ಸ್ಯಾರಿ ಉಟ್ಕೊಂಡಿದ್ದೀವಿ. ಇವಾಗ ಬಾಗ್ನ ಕೊಡ್ತಾರೆ. ನಮ್ಮ ಕಡೆ ಹೇಗೆ ಬಾಗ್ನ ಕೊಡ್ತಾರೆ? ಮೊದಲನೇದಾಗಿ ಊರಿಂದ ಬಂದಿದ್ರಲ್ಲ ನಮ್ಮ ಅತ್ತಿಗೆ, ಅವರು ನಮಗೆ ಮೊದಲು ಬಾಗ್ನ ಕೊಟ್ಟರು. ಅವ್ರ ಹೆಸರು ಸರಿತಾ ಅಂತ ಹೇಳಿ. ಸೊ ಅವರು ನಮಗೆ ಫಸ್ಟ್ ಬಾಗ್ನ ಕೊಟ್ಟರು. ನಾವು ಅದನ್ನೆಲ್ಲ ತಗೊಳ್ತಾ ಇದ್ವಿ. ಸೊ ಸಿಹಿ ಅಂದರೂ ತುಂಬ ಹಠ ಮಾಡ್ತಾಯಿದ್ಲು. ಅವಳಿಗೆ ಅರಿಶಿನ ಕುಂಕುಮ ಇಟ್ಕೊಳ್ಳೋದೆಲ್ಲ ಅವಳು ನೋಡಿರ್ತಾಳೆ. ಸೊ ಅವಳು ಅಷ್ಟೇ ಏನಾನ ಬಾಗ್ನ ತೊಗೋಬೇಕಾದ್ರೆ ಅವಳು ನೋಡ್ತಾನೆ ಇರ್ತಾಳೆ, ಮತ್ತು ಅರಿಶಿನ ಕುಂಕುಮ ಹಚ್ಕೋಬೇಕಾದ್ರೆ ನೋಡ್ತಿರ್ತಾಳೆ. ಆಮೇಲೆ ನಮ್ಮ ಅತ್ತಿಗೆ ಬಾಗ್ನ ಅಂದರೆ ಬಳೆ, ಅರಿಶಿನ ಕುಂಕುಮ ಎಲ್ಲ ಕೊಡ್ತಾರಲ್ವ. ಸೊ ಹಾಗೆ ನಮ್ಮೆಲ್ಲರಿಗೂ ಸೈಜ್ ಆಗೋ ಥರ ಹೇಳಿ ಅತ್ತಿಗೆ ಬಳೆ ಎಲ್ಲ ತಂದಿದ್ರು. ನಾವು ಬಳೆನೂ ಕೂಡ ಹಾಕ್ಕೊಂಡ್ವಿ. ಪ್ರಿಯಕ್ಕಂಗೆ ಈ ಸ್ಯಾರಿ ಕೊಟ್ಟಿದ್ದು. ಅದಕ್ಕೆ ಬಾಗ್ನ ಕೊಡೋಕ್ಕೆ ನಮಗೆ ಸ್ಯಾರಿ ತಂದಿದ್ರು. ಪ್ರಿಯಕ್ಕ ಈ ಸ್ಯಾರಿ ಚಾಯ್ಸ್ ಮಾಡಿಕೊಳ್ಳು. ಸೊ ನೆಕ್ಸ್ಟ್ ನನಗೂ ಕೂಡ ಬಳೆ ತೊಡಿಸಿ ಅದಕ್ಕೆ. ಸೊ ನನಗೂ ಕೂಡ ಸ್ಯಾರಿ ತಂದಿದ್ರು. ಸೊ ಇಬ್ಬರು ನೋಡಿಕೊಂಡು ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತೊಗೊಂಡ್ವಿ ನಾವು. ಪ್ರಿಯಕ್ಕ ಅದು ಸ್ವಲ್ಪ ಎಲ್ಲೋನು ಬರುತ್ತೆ, ಸ್ವಲ್ಪ ಮೆಂತೆ ಕಲರ್ ಬರುತ್ತೆ, ಅದನ್ನು ತೊಗೊಂಡ್ರು. ನಾನು ಪೂರ್ತಿಯಾಗಿ ಒಂದು ಸ್ವಲ್ಪ ಸಿಮೆಂಟ್ ಕಲರ್ ಬರುತ್ತೆ, ಪಿಕಾಕ್ ಡಿಸೈನ್ ಇತ್ತು. ಸೊ ಆ ಸ್ಯಾರಿ ನಾನು ತೊಗೊಂಡೆ. ಇನ್ನು ಚಿನ್ನಿ ನನಗೆ ಸ್ಯಾರಿ ಏನೋ ಬೇಡ ಅಂದಿದ್ದಕ್ಕೆ ಚಿನ್ನಿಗೆ ನೀನೇನಾದರೂ ತಗೋ ಅಂತ ಹೇಳಿಬಿಟ್ಟು ಅತ್ತಿಗೆ ಅವ್ರಿಗೆ ಅಮೌಂಟ್ ಕೊಟ್ಟರು. ಅದಾದಮೇಲೆ ನಮಗೆ ನೆಕ್ಸ್ಟ್ ಬಾಗ್ನ ಕೊಟ್ಟಿದ್ದು ಬಂದುಬಿಟ್ಟು ನಮ್ಮ ಚಿಕ್ಕತ್ತಿಗೆ. ಎಲ್ರಿಗಿಂತ ಚಿಕ್ಕವ್ರು ಇವರು. ಆ ಕಡೆ ಕೊಡ್ತಿರೋದು ಸರಸ್ವತಿಗೆ, ಅವರು ನಮ್ಮ ಎರಡನೇ ಅತ್ತಿಗೆ. ಅವರು ಕೂಡ ಚಿನ್ನಿಗೆ ಬಾಗ್ನ ಕೊಡ್ತಾಯಿದ್ರು. ಅವ್ರು ಆವಾಗಲೇ ವೀಡಿಯೋ ಶೂಟ್ ಮಾಡಿರಲಿಲ್ಲ ಚಿನ್ನಿಗೆ ಕೊಡಬೇಕಾದ್ರೆ. ಚಿನ್ನಿಗೆ ಅರ್ಜೆಂಟ್ ಇತ್ತು ಅಂತ ಹೇಳಿಬಿಟ್ಟು ಅವರು ಬೇಗ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಬಾಗ್ನ ತೊಗೊಂಡ್ರು. ಆಮೇಲೆ ನಮಗೂ ಕೂಡ ಅತ್ತಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿದ್ರು. ನಾವು ಕೂಡ ಅತ್ತಿಗೆರಿಗೆ ಅರಿಶಿನ ಕುಂಕುಮ ಎಲ್ಲದನ್ನೂ ಹಚ್ಚಿದ್ವಿ. ಈ ಸಲ ಏನು ಸ್ಪೆಷಲು ಅಂತಂದರೆ ನಮ್ಮ ಅಣ್ಣರು ಕೂಡ ನಮಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿದ್ರು. ನನಗೆ ತುಂಬ ಖುಷಿ ಆಗಿದ್ದು. ಸೊ ನೋಡಿ ಇವರೇ ನಮ್ಮ ಅಣ್ಣ, ಅವರು ಬಾಲಾಜಿ ಅಂತ ಹೇಳಿಬಿಟ್ಟು ಊರಿಂದ ಬಂದಿದ್ರು. ನಾವು ಈ ಥರ ನಾವು ಯಾವತ್ತೂ ಬಾಗ್ನ ತೊಗೊಂಡಿರಲಿಲ್ಲ. ಅಂದರೆ ಈ ಅಣ್ಣದಿರು ಯಾವತ್ತೂ ನಮಗೆ ಅರಿಶಿನ ಕುಂಕುಮ ಹಚ್ಚಿರಲಿಲ್ಲ. ಸೊ ಈ ಸಲ ಅದೇನೋ ಎಲ್ಲರೂ ಬಂದುಬಿಟ್ಟು ಅರಿಶಿನ ಕುಂಕುಮ ಹಚ್ಚಿದ್ರು. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಸೊ ನಾವು ಪ್ರತಿ ಸಲನೂ ಅಷ್ಟೇ ಗೈಸ್,
ಯಾರು ಕೂಡ ನಾವು ಒಬ್ಬೊಬ್ರು ಮನೇಲಿ ಒಂದೊಂದ್ಸಲ ಬಾಗ್ನ ಅಂತ ತಗೊಂಡಿಲ್ಲ. 3 ಜನನು ಒಂದೇ ಮನೆಯಲ್ಲಿ ಯಾರ ಮನೇಲಿ ಕಂಫರ್ಟಬಲ್ ಅನ್ಸುತ್ತೋ ಅವ್ರ ಮನೇಲಿ ಹೋಗ್ಬಿಟ್ಟು ನಾವು ಬಾಗ್ನ ತಗೊಳ್ತೀವಿ. ಸೊ ನೆಕ್ಸ್ಟು ನಮಗೆ ಅರ್ಶಿನ ಕುಂಕುಮ ಹಚ್ಚಿದ್ದು ನಮ್ಮ ಧನು ಅಣ್ಣ, ಅಂದರೆ ಚಿಕ್ಕಣ್ಣ. ಇವರು ಚಿಕ್ಕತ್ತಿಗೆ ತೋರಿಸಿದ್ನಲ್ಲ ಅವ್ರ ಹಸ್ಬೆಂಡು ನಮ್ಮ ಚಿಕ್ಕಣ್ಣ. ಇವರಿರೋದು ಕೂಡ ಬ್ಯಾಂಗ್ಳೂರಲ್ಲೇ. ಅವ್ರು ಮಾತ್ರ ನಮ್ಮ ಅಣ್ಣರು ಮಾತ್ರ ಊರಿಂದ ಬಂದಿದ್ರು. ಇನ್ನು ನಮ್ಮಿಬ್ಬರು ಅಣ್ಣನೂ ಕೂಡ ಬ್ಯಾಂಗ್ಳೂರಲ್ಲೇ ಇರೋದು. ಒಬ್ಬರು ಹೆಚ್ಚಲನ್ನ ಇರೋದು, ಇನ್ನೊಬ್ಬರು ದೊಡ್ಡಬಿದ್ರಕಲ್ಲು ಸೈಡ್. ನೀವು ಕೇಳಿದರೆ ಅವ್ರು ಅಲ್ಲಿರೋದು. ಅರ್ಶಿನ ಕುಂಕುಮ ಕೊಡಬೇಕಾದ್ರೆ ಅಕ್ಷತೆ ಇರಲಿಲ್ಲ, ಆಮೇಲೆ ನಮ್ಮ ಅತ್ತಿಗೆ ಅಕ್ಷತೆ ಮಾಡ್ಕೊಬಂದರು. ಸೊ ನೋಡಿ ನಮ್ಮ ದೊಡ್ಡಣ್ಣ ಹೇಗೆ ಹಚ್ತಿದ್ದಾರೆ ಅಂತ. ಕಾಲಿಗೆ ಬೀಳಿಸ್ಕೊಳ್ಳಿಲ್ಲ ಗೈಸ್, ಅವನು ಹಿಂಗೆ ಹಿಂದೆ ಜರುಗ್ಬಿಟ್ಟ. ಸೊ ಎಲ್ಲ ಮುಗಿದ್ಮೇಲೆ ಎಲ್ಲ ಕುತ್ಕೊಂಡು ಒಟ್ಟಿಗೆ ಊಟ ಕೂಡ ಮುಗಿಸ್ಕೊಂಡ್ವಿ. ಅಮ್ಮ ಬೆಳಗ್ಗೆ ಊಟಕ್ಕೆ ಚಿತ್ರಾನ್ನ ಮಾಡಿದ್ರು. ಸೊ ಆಲ್ರೆಡಿ ಬೇರೆ ಕಡೆ ಹೋಗೋದಿತ್ತು. ಚಿನ್ನಿ ಅವರೆಲ್ಲ ರೆಡಿ ಆಗಿದ್ಲು ಆಲ್ರೆಡಿ, ಬಟ್ ಆದ್ರೂ ಇನ್ನೂ ನಾವ್ಯಾರೂ ರೆಡಿ ಆಗಿರಲಿಲ್ಲ. ಟಿಫನ್ ಮಾಡ್ಕೊಂಡು ರೆಡಿ ಆಗೋಣ ಅಂತ ಹೇಳಿಬಿಟ್ಟು ಫಸ್ಟ್ ಎಲ್ಲರೂ ಟಿಫನ್ ಮಾಡ್ಕೊಬಿಟ್ವಿ. ಚಿನ್ನಿನೂ ಏನು ರೆಡಿ ಆಗಿರಲಿಲ್ಲ, ಅವಳು ಬೇರೆ ಔಟ್ಫಿಟ್ ಇತ್ತು ಬರ್ಡೇಗೆ. ಮೋಹನಣ್ಣನೂ ಕೂಡ ಅಷ್ಟೇ ಬೇರೆ ಔಟ್ಫಿಟ್ ಇತ್ತು, ಅವ್ರದ್ದೆಲ್ಲರದು ಔಟ್ಫಿಟ್ ಬೇರೆ ಇತ್ತು. ಬಟ್ ಫಸ್ಟ್ ಟಿಫನ್ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಟಿಫನ್ ಮಾಡ್ಕೊಂಡ್ವಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗೆಲ್ಲ ರೆಡಿ ಆಗಿದ್ದೀವಿ. ಚಿನ್ನಿನೂ ಮತ್ತು ಮೋಹನಣ್ಣ ಅವರು ಹೊರಡ್ತಿದ್ದಾರೆ ಫಸ್ಟಿಗೆ. ಚಿನ್ನಿ ಔಟ್ಫಿಟ್ ಇದು. ಸೊ ನಂದು ಔಟ್ಫಿಟ್ ಈ ಥರ ಇದೆ, ತೋರಿಸ್ತೀನಿ ಎಲ್ಲಿ ಅಂತ. ಮೋಹನಣ್ಣನ ಬರ್ಡೇ ಅಲ್ವಾ, ಸೊ ಬರ್ಡೇ ಸರ್ಪ್ರೈಸ್ ಆಗಿ ಚಿನ್ನಿ ಒಂದು ರೆಸ್ಟೋರೆಂಟ್ ಬುಕ್ ಮಾಡಿದ್ದಾಳೆ. ಸೊ ಎಲ್ಲ ಅಲ್ಲಿ ಹೊರಡ್ತಾ ಇದ್ದೀವಿ. ನನ್ನ ಫೈನಲ್ ನನ್ನ ಮೇಕಪ್ ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಇಷ್ಟ ಆಯಿತು ಕೂಡ. ಸೊ ಎಲ್ಲ ಚೆನ್ನಾಗಿ ರೆಡಿ ಆಗಿದ್ದಾರೆ. ಗೈಸ್, ಫೈನಲಿ ಹೋಗ್ತಾ ಇದ್ದೀವಿ. ಎಲ್ಲರೂ 2 ಟ್ರಿಪ್ ಕಾರಲ್ಲಿ ಬಿಟ್ಟು ಬರ್ತಾರೆ. ಸೊ ನಾವು ಹೋಗ್ತಾ ಇದ್ದೀವಿ. ಸೊ ಮೋಹನಣ್ಣನ ಬರ್ಡೇಗೆ ಚಿನ್ನಿ ಈ ಥರ ಡೆಕೋರೇಷನ್ ಮಾಡಿಸಿದ್ಲು. ಹಾಯ್ ಗೈಸ್, ಇದೇ ಪಾರ್ಟಿ ಹಾಲ್. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಸೊ ಎಲ್ಲ ಮೋಹನ್ ಅಣ್ಣಂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಸರ್ಪ್ರೈಸು. ಮೋಹನ್ ಅಣ್ಣಂಗೆ ನಿಜವಾಗ್ಲೂ ಇದ್ರ ಬಗ್ಗೆ ಯಾವ ಐಡಿಯಾನೂ ಕೂಡ ಇರಲಿಲ್ಲ, ಒಂದು ಸಣ್ಣ ಕ್ಲೂ ಕೂಡ ಬಿಟ್ಕೊಟ್ಟಿರಲಿಲ್ಲ ಚಿನ್ನಿ. ಅಷ್ಟು ಸರ್ಪ್ರೈಸ್ ಆಗಿ ಅವಳು ಇದನ್ನೆಲ್ಲ ರೆಡಿ ಮಾಡಿಸಿದ್ಲು. ಮೋಹನಣ್ಣ ಬಂದ ತಕ್ಷಣ ಅವನು ಫುಲ್ಲು ದಿಗ್ಭ್ರಮೆ ಆಗೋದ. ಅವನಿಗೊಂಥರ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಅವನ ಮುಂದೆ ವಿಡಿಯೋದಲ್ಲಿ ನೋಡಿ ಒಂದು ಮಾತು ಕೂಡ ಮಾತಾಡಿಲ್ಲ. ಸ್ವಲ್ಪ ಫುಲ್ಲು ಶಾಕ್ ಆಗಿಬಿಟ್ಟ ಅವನು. ಯಪ್ಪ, ಯಾವಾಗ ಇದನ್ನೆಲ್ಲ ಮಾಡಿಸ್ಬಿಟ್ಲು ಇವಳು. ಅವ್ಳಿಗೊಂದು ಸಣ್ಣ ಕ್ಲೂ ಕೂಡ ಚಿನ್ನಿ ಗೊತ್ತಾಗದಿರೋ ಹಾಗೆ ಎಲ್ಲದನ್ನೂ ಮೇಂಟೈನ್ ಮಾಡ್ಕೊಂಡಿದ್ಲು. ಇನ್ನೂ ಅವ್ರ ಫೇಸಲ್ಲಿ ಆ ನರ್ವಸ್ಸು ಅದೆಲ್ಲ ಹಾಗೆ ಕಾಣಿಸ್ತಾ ಇತ್ತು. ನನಗಂತೂ ಫುಲ್ಲು ಒಂದು ಸ್ಮೈಲ್ ಮಾಡು ಅಂದರೂ ಮಾಡ್ದಂಗೆ ಏನೋ. ಅಂದರೆ ಇದೆಲ್ಲ ನಮ್ಮ ಫ್ಯಾಮಿಲಿದು ಫಸ್ಟ್ ಟೈಮ್ ನಾನು ಈ ಥರ ಹೊರಗಡೆ ಹೋಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದು. ಅಣ್ಣ ಸೈಡ್ ಆಗೋ ಪ್ಲೀಸ್. ನೀ ನನಗೆ ಹಾರ್ಟ್ಲಿ ಅಣ್ಣ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದ. ಬಟ್ ಆ ಎಕ್ಸೈಟ್ಗೆ ಅವನು ಆ ಖುಷಿನ ತೋರಿಸ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ಅಂದರೆ ಚಿನ್ನಿನ ಕೇಳ್ತಾನೆ ಇದ್ದ, ಯಾವಾಗಿದೆಲ್ಲ ರೆಡಿ ಮಾಡಿದೆ ಅಂತ. ಸೊ 1 ವೀಕಿಂದ ಎಲ್ಲ ಪ್ಲ್ಯಾನಿಂಗ್ ನಡೀತಾನೆ ಇತ್ತು. ಅವ್ನ ಬರ್ಡೇ ಸರ್ಪ್ರೈಸ್ ಆಗಿರ್ಬೋದು, ಬರ್ಡೇ ಗಿಫ್ಟ್ ಆಗಿರ್ಬೋದು. ಸೊ ಇದನ್ನೆಲ್ಲ ಇಲ್ಲೇ ಅಂದರೆ ನಮಗೆ ಹತ್ತಿರ ನಿಯರೆಸ್ಟ್ ಆಗೋ ಹಾಗೆ ನಾವೆಲ್ಲದನ್ನೂ ರೆಡಿ ಮಾಡ್ಕೊಂಡಿದ್ವಿ. ತಿನ್ನು ಖುಷಿಯಲ್ಲ ಎಲ್ಲ ಕೇಕ್ ಕಟ್ಟಿಂಗ್ ಆದಮೇಲೆ ಫುಲ್ಲು ಎಂಜಾಯ್ ಮಾಡಿದ್ವಿ ಗೈಸ್. ಪಾರ್ಟಿ ಅಂದ್ರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಾವೆಲ್ಲರೂ ಡ್ಯಾನ್ಸ್ ಆಡಿದ್ವಿ.
ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಬಂದು ಮನೆಯಲ್ಲೇ ಅಡುಗೆ ಎಲ್ಲ ಮಾಡಿ ಇಟ್ಬಿಟ್ಟು ಹೋಗಿದ್ವಿ. ಸೊ ನಾವು ಯಾರು ಮಾಡಿರಲಿಲ್ಲ, ಅಮ್ಮ ಒಬ್ಬರೇ ಎಲ್ಲ ಅಡುಗೆನೂ ಮಾಡಿದ್ರು. ನಾವು ಬೆಳಗ್ಗೆ ರೆಡಿ ಆಗೋಷ್ಟರಲ್ಲಿ ಅಮ್ಮ ಆಲ್ರೆಡಿ ಮಧ್ಯಾಹ್ನ ಊಟ ರೆಡಿ ಮಾಡಿಬಿಟ್ಟಿದ್ರು. ಸೊ ಅಲ್ಲಿಂದ ಬಂದ ತಕ್ಷಣ ಎಲ್ಲ ಟಕ ಅಂತ ಡ್ರೆಸ್ ಚೇಂಜ್ ಮಾಡಿಕೊಂಡು ಊಟಕ್ಕೆ ಕೂತ್ಕೊಬಿಟ್ರು. ಫಸ್ಟು ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ದೋಗ್ಬಿಟ್ಟಿತ್ತು ಡ್ಯಾನ್ಸ್ ಮಾಡಿ ಮಾಡಿ ಮಾಡಿ. ಸೊ ಅದೆಲ್ಲ ಆದಮೇಲೆ ಸಂಜೆ ಈವ್ನಿಂಗ್ ಆಗ್ತಿದ್ದಂಗೆ ಚಿನ್ನಿ ಮದುವೆ ಆಲ್ಬಮ್ನ ನಾವು ಯಾರೂ ನೋಡಿರಲಿಲ್ಲ, ನಮ್ಮ ಅಣ್ಣರು ಯಾರೂ ನೋಡಿರಲಿಲ್ಲ. ಸೊ ಅದನ್ನು ನೋಡ್ಕೊಂಡು ಕೂತಿದ್ವಿ. ಫಂಕ್ಷನ್ನು ಮುಗೀತು, ಎಲ್ಲ ಊಟ ಮಾಡಿ ಎಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಎಲ್ಲ ಅದು ಆಲ್ಬಮ್ ನೋಡಿಕೊಂಡು ಚಿನ್ನಿ ಮದುವೆದು ಇವಾಗೆಲ್ಲ ವಾಕ್ ಮಾಡಿಕೊಂಡು ವಿಶಾಲ್ ಮಾರ್ಟ್ ಹತ್ರ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನಮ್ಮ ಅತ್ತಿಗೆರು ಸ್ವಲ್ಪ ಬಟ್ಟೆ ತೊಗೋಬೇಕು ಅಂತ ಹೇಳಿದ್ರಲ್ವಾ. ಸೊ ಆಯಿತು ತೊಗೊಬರೋಣ ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ಸೊ ಅಣ್ಣ ತಂದಿದ್ರು ಬಳೆ ಬಾಗ್ನಕ್ಕೆ, ನಾನು ಔಟ್ಫಿಟ್ಟಿಗೆ ಮ್ಯಾಚ್ ಆಗಲ್ಲ ಅಂತ ಹೇಳ್ಬಿಟ್ಟು ತೆಗ್ದಿದ್ದೆ. ಸೊ ಆಮೇಲೆ ಬಂದಮೇಲೆ ಮತ್ತೆ ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಕಾಣಿಸ್ತಿದೆ ಒಂಥರ. ಎಂಟ್ರೆನ್ಸ್ ಒಳಗಡೆ ಹೋದ್ವಿ. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳಿದರು. ಸೊ ಅದಕ್ಕೆ ಅಲ್ಲೇನು ಶೂಟ್ ಮಾಡ್ಕೊಳಕ್ಕಾಗಿಲ್ಲ. ಸೊ ಅಲ್ಲಿಂದ ಬಂದ್ವಿ ಊಟ ಮಾಡ್ಕೊಂಡು ನಾವು ಮನೆಗೆ ವಾಪಸ್ ರಿಟರ್ನ್ ಬಂದುಬಿಟ್ವಿ ಬೆಳಿಗ್ಗೆ ಇದ್ದು. ಸೊ ಅಲ್ಲಿಂದ ಬಂದು ಮನೆಯೆಲ್ಲ ಸ್ವಲ್ಪ ಧೂಳಾಗಿರುತ್ತೆ ನಮ್ಮ ಮನೆ. ಸೊ ಅದಕ್ಕೆ ಕಿಟಕಿ ಎಲ್ಲ ತೆಗೆದುಬಿಟ್ಟು ಎಲ್ಲಾದರೂ ಗ್ಯಾಸ್ ಎಲ್ಲ ನೀಟಾಗಿ ಒರೆಸ್ಕೊಳ್ತಾ ಇದ್ದೆ ನಾನು. ಬಾಗಿಲು ಮುಚ್ಚಿ ಹೋಗಿದ್ರು ಕೂಡ ಮನೆಯಲ್ಲಿ ಡಸ್ಟ್ ಹಾಗೇ ಇರುತ್ತೆ. ನಾನು ಯಾವುದಾದ್ರೂ ಒಂದು ಕಿಟಕಿ ಓಪನ್ ಮಾಡಿಬಿಟ್ಟೆ ಹೋಗಿರ್ತೀನಿ ಯಾವಾಗ್ಲೂ. ಸೊ ಇನ್ನು ಅಲ್ಲಿಂದ ಬಾಗ್ನ ಕೊಟ್ಟಿದ್ರಲ್ಲ ಅಣ್ಣ, ಕಾಯಿ ಮತ್ತು ಹಣ್ಣು ಎಲ್ಲ ಕೊಟ್ಟಿದ್ರಲ್ವ. ಸೊ ಅದನ್ನೆಲ್ಲ ಒಂದು ಸೈಡ್ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಎತ್ತಿಡ್ತಾ ಇದ್ದೆ. ಹಾಗೆ ನಮ್ಮ ಹಸ್ಬೆಂಡು ದಾಳಿಂಬೆ ಹಣ್ಣು ಸುಲಿದು ಅದರ ಕಾಳೆಲ್ಲ ಹಾಗೆ ಇಟ್ಟಿದ್ರು. ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದಾಳಿಂಬೆ ಹಣ್ಣು ಸುಲಿದಿಟ್ಟಿದ್ರು. ಸೊ ಅದನ್ನು ನಾನು ಒಂದು ಪ್ಲೇಟಲ್ಲಿ ಹಾಗೆ ಇಟ್ಕೊಂಡಿದ್ದೆ. ಇನ್ನು ನಾನು ಜಾಸ್ತಿ ಫ್ರೂಟ್ಸ್ ಎಲ್ಲ ತಂದಿರಲಿಲ್ಲ. ಸೊ ಸ್ವಲ್ಪ ಫ್ರೂಟ್ಸ್ ತಂದಿದ್ದೆ. ಅದನ್ನು ನಾನು ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಲ್ಲ, ನಾವು ಫ್ರಿಜ್ಜಲ್ಲಿ ಇಟ್ಟು ತಿನ್ನಲ್ಲ ಅಂತ ಹೇಳಿ. ಸೊ ನಾವು ಬೆಳಗ್ಗೆ ಟಿಫನ್ ಅಲ್ಲೇ ಮುಗಿಸ್ಕೊಬಂದಿದ್ವಿ. ನಾವು ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಟೈಮ್ ಆಗಿತ್ತಲ್ವ. ಸೊ ಹಾಗೆ ಒಂದು ಗ್ಲಾಸ್ ಇಬ್ರಿಗೂ ಅಕ್ಕಿ ಇಟ್ಕೊಬಿಡೋಣ ಅಂತ ಹೇಳ್ಬಿಟ್ಟು ನಾನು ಅಕ್ಕಿ ಇಟ್ಕೊತಿದ್ದೆ. ಸೊ ಮೊಸರು ತಂದುಬಿಟ್ಟು ತಿನ್ನೋಣ ಅಂತ ಹೇಳಿ. ಆಮೇಲೆ ನಮ್ಮ ಹಸ್ಬೆಂಡು ಕ್ರಸ್ಟರ್ಡ್ ಆಪಲ್ ಅಂದರೆ ಸೀತಾಫಲ ಹಣ್ಣು ತಂದಿದ್ರು. ನನಗೆ ಸೀತಾಫಲ ಹಣ್ಣು ಅಂದರೆ ತುಂಬಾ ಇಷ್ಟ. ಸೊ ಅದನ್ನು ತಿನ್ಕೊಂಡು ಕೂತಿದ್ದೆ ನಾನು. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗೈಸ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಈ ವಿಡಿಯೋ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ಎವ್ರಿ ಒನ್. ತುಂಬ ಚೆನ್ನಾಗಿ ವ್ಯೂಸ್ ಬರ್ತಿದೆ. ಇದೇ ಥರ ವ್ಯೂಸ್ ಬರಲಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಕೂಡ ಆಗಲಿ. ಇದಕ್ಕಿಂತ ಹೆಚ್ಚು ವಿಡಿಯೋ ಹಾಕ್ತೀನಿ ಇನ್ಮೇಲೆ. ಮಿನಿ ವ್ಲಾಗ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಸೊ ಇನ್ಸ್ಟಾಗ್ರಾಮಲ್ಲೂ ಕೂಡ ನಂದು ಸೋನು ಲಂಬಾಣಿ ಅಂತ ಪೇಜ್ ಇದೆ, ಹೋಗಿ ಸರ್ಚ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್. ನಿಮ್ಮಿಂದ ಮಿನಿ ವ್ಲಾಗ್ ಕೂಡ ಬರುತ್ತೆ, ಅದನ್ನು ಕೂಡ ತಪ್ಪದೆ ಇದರಲ್ಲಿ ಯಾವ ರೀತಿ ವ್ಯೂಸ್ ಬರ್ತಿದೆ ಅದರಲ್ಲೂ ಕೂಡ ವ್ಯೂಸ್ ಬರಲಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ದ ಆಲ್ ಆಫ್ ಯು.